ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ, ನೆಕ್ಸ್ಟು ನಾನು ವಿಡಿಯೋ ಪುಳಿಯೋಗರೆ ಗೊಜ್ಜು ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಅಂತ. ಸೊ ದಟ್ ನಾನಿವತ್ತು ಪುಳಿಯೋಗರೆ ಗೊಜ್ಜನ್ನ ಮನೇಲೇ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ. ಇದನ್ನು ತುಂಬ ದಿನ ಸ್ಟೋರ್ ಕೂಡ ಮಾಡಿಟ್ಕೋಬೋದು. ಬನ್ನಿ ನೋಡೋಣ. ಹುಣಸೆ ಹಣ್ಣು ತೊಗೊಂಡಿದ್ದೀನಿ, ಬೆಲ್ಲ, ಉಪ್ಪು, ಪುಳಿಯೋಗರೆ ಪೌಡರು ನಾನು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಹಿಂಗು, ಕೊಬ್ಬರಿ ತುರಿ, ಒಣಮೆಣಸಿನಕಾಯಿ, ಕಪ್ಪು ಎಳ್ಳು ತೊಗೊಂಡಿದ್ದೀನಿ. ಹಾಗೆ ಇದೊಂದು ಮ್ಯಾಜಿಕಲ್ ಪೌಡರು. ನಾನು ಇದನ್ನು ಆಮೇಲೆ ಲಾಸ್ಟಲ್ಲಿ ನಿಮಗೆ ತಿಳಿಸ್ತೀನಿ. ಅದನ್ನು ಹೇಗೆ ಮಾಡೋದು ಮತ್ತು ಏನೇನು ಹಾಕಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನಾನಿಲ್ಲಿ ಹುಣಸೆ ಹಣ್ಣನ್ನ ನೆನೆಸ್ಬಿಟ್ಟು ನೀರು ಹಾಕಿ ಅದನ್ನು ಪಲ್ಪ್ ತೆಗೆದುಬಿಟ್ಟು ಸೋಸಿ ಎತ್ತಿಟ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಮಾಡಿ ತೋರಿಸಿದ್ದೀನಿ ಪುಳಿಯೋಗರೆ ಪೌಡರು. ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಮತ್ತೆ ಕೂಡ ಹೋಗಿ ಚೆಕ್ ಮಾಡ್ಕೋಬೋದು ನೀವು ಅದರ ಲಿಂಕ್ನ. ಅದನ್ನು ಇಟ್ಕೊಂಡಿದ್ದೀನಿ. ಆಮೇಲೆ ಒಗ್ಗರಣೆಗೆ ಏನೇನು ಬೇಕೋ ಪದಾರ್ಥಗಳು ಅದೆಲ್ಲ ರೆಡಿ ಮಾಡಿ ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಹೇಗೆ ರೆಡಿ ಮಾಡ್ಕೋಬೇಕು, ಯಾವುದು ಪದಾರ್ಥಗಳನ್ನ ಯಾವುದಾದ್ಮೇಲೆ ಹಾಕಬೇಕು ಅನ್ನೋದನ್ನು ನಾನು ಮಾಡೋ ವಿಧಾನದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಇಲ್ಲಿ ನೋಡ್ಬೋದು, ನಾನಿಲ್ಲಿ ಹುಣಸೆ ರಸನ ತೆಗೆದಿಟ್ಕೊಂಡಿದ್ದೀನಿ. ಹುಣಸೆ ಹಣ್ಣು 2 ಉಂಡೆಯಷ್ಟು, ಅಂದರೆ ನಾವು ಕೈಯಲ್ಲಿ ಒಳ ಹಿಡಿದ್ರೆ ತುಂಬ ಟೈಟಾಗಿ ಪ್ರೆಸ್ ಮಾಡಬಾರ್ದು. ಲೈಟಾಗಿ ಪ್ರೆಸ್ ಮಾಡಿದ್ರೆ ಒಂದು ಆಲ್ಮೋಸ್ಟ್ ಮೀಡಿಯಮ್ ಸೈಜ್ ಆಗಿರೋ ಒಂದು ಹೆರಳಿಕಾಯಿ ಬರುತ್ತಲ್ವ, ಅದರ ಸೈಜ್ ಇದೆ. ಆ ಥರದ್ದು 2 ಉಂಡೆ ಹುಣಸೆ ಹಣ್ಣು ಇಟ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ತೊಳೆದ್ಬಿಟ್ಟು ನೀವು ಬಿಸಿನೀರಲ್ಲಿ ಒಂದು 10ರಿಂದ 15 ನಿಮಿಷ ನೆನೆಸಿದ್ರೆ ಬೇಗ ನೆನೆಯುತ್ತೆ. ಅದಕ್ಕೆ 2 ಲೋಟದಷ್ಟು ನೀರು ಸೇರಿಸಿ ನಾನು ಈ ಥರ ರಸ ತೆಗೆದಿಟ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ಸೋಸ್ಕೋಬೇಕು. ಸೋಸಿ ಆದಮೇಲೆ ಒಂದು ಎಕ್ಸ್ಟ್ರಾ ಪಾತ್ರೆಗೆ ಹಾಕಿ ಸೈಡಲ್ಲಿ ಇಟ್ಕೊಳ್ಳೋಣ. ನೋಡಿ, ಈ ನೀರು ಕುಡಿಯೋ ಲೋಟ ಇದೆಯಲ್ಲ, ಇದರಲ್ಲಿ 2 ಲೋಟದಷ್ಟು ನೀರು ಹಾಕಿ ನಾನು ಹುಣಸೆ ರಸ ತೆಗೆದಿಟ್ಕೊಂಡಿದ್ದೀನಿ. ನಾನು ಇಲ್ಲಿ ನಿಮಗೆ ಮೆಜರ್ಮೆಂಟ್ ಕೂಡ ತೋರಿಸ್ತೀನಿ. ಬಾಣಲಿನ ಒಲೆ ಮೇಲೆ ಇಟ್ಬಿಟ್ಟು ಅದು ಬಿಸಿ ಆದಮೇಲೆ ಅದಕ್ಕೆ 2 ಕಪ್ಪಷ್ಟು ಹುಣಸೆ ರಸ ಸೇರಿಸ್ತಾ ಇದ್ದೀನಿ. ಈ ಹುಣಸೆ ರಸಕ್ಕೆ ನಾನು 1 ಕಪ್ಪು ಬೆಲ್ಲ ಸ್ವಲ್ಪ ರಫಾಗಿ ಕುಟ್ಟಿ ಎತ್ತಿಟ್ಕೊಂಡಿದ್ದೀನಿ. ತುಂಬ ಫೈನ್ ಪೌಡರ್ ಮಾಡಬೇಡಿ, ಆವಾಗ ಸ್ವೀಟ್ ಜಾಸ್ತಿ ಆಗಿಬಿಡತ್ತೆ. ದಪ್ಪ ದಪ್ಪಕ್ಕೆ ಕುಟ್ಟಿಟ್ಕೊಂಡ್ರೆ ಸಾಕಾಗತ್ತೆ. ಉಪ್ಪು ನಿಮಗೆ ಅದೇ ಲೋಟದಲ್ಲಿ 1/4 ಕಪ್ಗಿನ ಸ್ವಲ್ಪ ಜಾಸ್ತಿ. ಈ 3 ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಈ ಹುಣಸೆ ರಸ ಕುದ್ದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬೆಲ್ಲ ಕರಗೋದಕ್ಕೆ ನಾವು ಒಂದು ಸೈಡಲ್ಲಿ ಇಟ್ಬಿಟ್ಟು ನಾನಿವಾಗ ಒಗ್ಗರಣೆಗೆ ರೆಡಿ ಮಾಡ್ಕೋತೀನಿ. ಇನ್ನೊಂದು ಬಾಣಲಿ ತೊಗೊಂಡು ಅದಕ್ಕೆ ಒಂದು 100 ml ಅಷ್ಟು ಅಡುಗೆ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ನೀವು ಮನೇಲಿ ಬಳಸೋರಿದ್ದರೆ ಗಾಣದಲ್ಲಿ ಮಾಡಿರ್ತಾರಲ್ಲ ಆ ಎಳ್ಳೆಣ್ಣೆ ಸಿಕ್ಕರೆ ಬಳಸ್ಕೋಬೋದು, ಇಲ್ಲಾಂದರೆ ರೆಗ್ಯುಲರಾಗಿ ಯೂಸ್ ಮಾಡೋ ಅಂಥ ಎಣ್ಣೆ ಕೂಡ ಹಾಕ್ಕೋಬೋದು. ಇವಾಗ ನಾನು ಎಣ್ಣೆ ಬಿಸಿಗಿಟ್ಬಿಟ್ಟು ಅದಕ್ಕೆ 1 ಸ್ಪೂನಷ್ಟು ಸಾಸಿವೆ, ಹಾಗೆ 2 ಸ್ಪೂನು ಉದ್ದಿನಬೇಳೆ, 2 ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಮಾಡ್ತಾ ಇರೋ ಒಗ್ಗರಣೆ ಬಂದು ನಾನು ಏನು ಕ್ವಾಂಟಿಟಿ ಗೊಜ್ಜು ಮಾಡ್ತಾ ಇದ್ದೀನಲ್ಲ ಅಷ್ಟಕ್ಕೂ ಕೂಡ ಇದಾಗತ್ತೆ. ನಿಮಗೆ ಬೇಕಂದರೆ ಸ್ವಲ್ಪ ಕೂಡ ಮಾಡ್ಕೋಬೋದು, ಇಲ್ಲ ಅಂದರೆ ಒಂದೇ ಸಲ ಮಾಡಿಬಿಟ್ಟು ಒಂದು ಬಾಕ್ಸಲ್ಲಿ ಕೂಡ ಎತ್ತಿಟ್ಕೋಬೋದು. ಸಪ್ರೇಟಾಗಿ ಇಡಬೇಕು. ಒಟ್ಟಿಗೆ ಮಿಕ್ಸ್ ಮಾಡಿದ್ರೆ ಕಡಲೆ ಬೀಜ ಎಲ್ಲ ಮೆತ್ತಗಾಗತ್ತೆ, ಚೆನ್ನಾಗಿರಲ್ಲ ತಿನ್ನೋದಕ್ಕೋಸ್ಕರ. ಇವಾಗ ಅದಕ್ಕೆ ಕಡಲೆ ಬೀಜ ಕೂಡ ಸೇರಿಸಿ ನಾನು ಕೈ ಆಡ್ತಾ ಇದ್ದೀನಿ. ಫ್ಲೇಮು ತುಂಬ ಲೋ ಅಲ್ಲಿ ಇಟ್ಕೋಬೇಕು, ಏಕೆಂದರೆ ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಕಡಲೆಬೀಜ 3 ಹದವಾಗಿ ಅದು ಎಣ್ಣೆಯಲ್ಲಿ ಬೆಂದರೆ
ಚೆನ್ನಾಗಿರುತ್ತೆ, ಗರಿಗರಿಯಾಗಿರುತ್ತೆ. ಅದಕ್ಕೋಸ್ಕರ ಸುತ್ತ ಕೈಯಾಡ್ತಾ ಇರಬೇಕು, ಏಕೆಂದರೆ ಕಡಲೆಬೀಜ ಎಲ್ಲ ಕಡೆ ಬೇಯಬೇಕಲ್ವ. ಅದಕ್ಕೋಸ್ಕರ ನೋಡಿ ಈ ರೀತಿ ತಿರುಗಿಸ್ತಾ ಇರಬೇಕು, ಸೊ ದಟ್ ಆವಾಗ ಈವನ್ನಾಗಿ ಎಲ್ಲ ಕೂಡ ಬೇಯುತ್ತೆ. ಫ್ಲೇಮು ಯಾವುದೇ ಕಾರಣಕ್ಕೂ ಜೋರು ಮಾಡಬೇಡಿ, ನಿಧಾನಕ್ಕೆ ಮಾಡಿದಷ್ಟು ಚೆನ್ನಾಗಿ ಬರುತ್ತೆ, ರುಚಿ ಕೂಡ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಇದನ್ನು ಮನೇಲೆಲ್ಲರೂ ಟ್ರೈ ಮಾಡಿ ನೋಡಿ. ನಾನು ಎಕ್ಸಾಕ್ಟ್ ಮೆಷರ್ಮೆಂಟ್ ಹೇಳಿದ್ದೀನಿ ನಿಮಗೆ. ಇದೇ ಥರ ನೀವು ನೋಡ್ಕೊಂಡು ಮಾಡಿದ್ರೆ ನಿಮಗೆ ತುಂಬ ಇಷ್ಟ ಆಗುತ್ತೆ, ನಾನು ಅದಕ್ಕೆ ಗ್ಯಾರಂಟಿ ಕೊಡ್ತೀನಿ. ಒಂದ್ಸಲ ನೀವು ಇದನ್ನು ಪ್ರಿಪೇರ್ ಮಾಡಿಟ್ಕೊಂಡ್ರೆ ತುಂಬ ದಿನ ಸ್ಟೋರ್ ಮಾಡಿಟ್ಕೋಬೋದು, ವಿತೌಟ್ ಫ್ರಿಡ್ಜ್ ಕೂಡ. ಫ್ರಿಡ್ಜಲ್ಲಿ ಇಡ್ತೀನಿ ಅಂದರೆ ಇನ್ನೂ ತುಂಬ ದಿನ ಸ್ಟೋರ್ ಮಾಡ್ಬೋದು. ಬಟ್ ನೀವು ಏನೇ ಅಂದರೂ ಅದನ್ನು ಒಂದು ಚಿಕ್ಕ ಡಬ್ಬಿಗೆ ಸಪ್ರೇಟಾಗಿ ತೆಗೆದಿಟ್ಕೊಂಡು ಉಳಿದಿದ್ದನ್ನು ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ರೆ ನೀವು ತುಂಬ ದಿನ ಕೆಡದೇ ಇರೋ ಹಾಗೆ ಬಳಸ್ಬೋದು. ಇಲ್ಲ ಅಂದರೆ ಅದೇ ಜಾರಲ್ಲಿ ನೀವು ಕೈ ಹಾಕೋದು ತೆಗೆಯೋದು ಮಾಡ್ತಾಯಿದ್ರೆ ಬೇಗ ಅದು ಬೂಸ್ಟ್ ಬರುತ್ತೆ. ಅದಕ್ಕೋಸ್ಕರ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಪಕ್ಕಕ್ಕೆ ತೆಗೆದಿಟ್ಕೊಂಡು ಒಂದು ಚಿಕ್ಕ ಬೌಲ್ಗೆ ಹಾಕ್ಕೊಂಡ್ರೆ ಬೇರೆದನ್ನು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ, ತುಂಬ ದಿನ ಬಳಸ್ಬೋದು. ನೀವು ಇದನ್ನು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಅಥವಾ ಸಡನ್ನಾಗಿ ಯಾರಾದರೂ ಗೆಸ್ಟ್ ಬರ್ತಾರೆ ಮನೆಗೆ, ಅಥವಾ ಎಲ್ಲರೂ ಟ್ರಿಪ್ ಹೋಗುವಾಗ ಇಂಥ ಟೈಮಲ್ಲೆಲ್ಲ ಯೂಸ್ ಮಾಡ್ಕೋಬೋದು. ಗೊಜ್ಜನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಬೇಗ ಕಲಿಸ್ಕೋಬೋದು ಅನ್ನಕ್ಕೆ. ಸೊ ದಟ್ ಇವಾಗ ನಾನು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಮುಕ್ಕಾಲು ಭಾಗ ಆಗಿದೆ. ನಾನಿವಾಗ ಕರಿಬೇವು, ಒಣಮೆಣಸಿನಕಾಯಿ, ಹಾಗೆ ಎಳ್ಳು, ಕಪ್ಪು ಎಳ್ಳು ನಾನು ಇಡೀ ಪೂರ್ತಿ ಹಾಕ್ತಾಯಿದ್ದೀನಿ. ಅದನ್ನೇನು ಹುರಿದಿಲ್ಲ ಅಥವಾ ಮಿಕ್ಸಿ ಕೂಡ ಮಾಡಿಲ್ಲ, ಡೈರೆಕ್ಟಾಗಿ ಹಾಗೆ ಹಾಕ್ತಾಯಿದ್ದೀನಿ. ನೀವು ಕಪ್ಪೆಳ್ಳು ಅಂಗಡಿಯಿಂದ ತಂದಾಗ ಸ್ವಲ್ಪ ನೋಡಬೇಕು, ಅದರಲ್ಲಿ ಕಲ್ಲೆಲ್ಲ ಇರುತ್ತೆ, ನೋಡ್ಬಿಟ್ಟು ಹಾಕಿ. ಸೊ ಇವಾಗ ಎಲ್ಲ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಕೈ ಆಡ್ತಾ ಇರಿ. ಎಳ್ಳೆಣ್ಣೆ ಬಳಸಿದ್ರೆ ಅಂದರೆ ಗಾಣದ ಎಣ್ಣೆ ಬಳಸಬೇಕು, ಅದು ಬಳಸಿದ್ರೆ ಟೇಸ್ಟು ಮತ್ತು ಸ್ಮೆಲ್ಲು ಎರಡೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅಂಗಡೀಲಿ ಸಿಗತ್ತಲ್ಲ ಅದು ಮಾತ್ರ ದಯವಿಟ್ಟು ಬಳಸಬೇಡಿ ಎಣ್ಣೆನ, ಅದು ಚೆನ್ನಾಗಿರಲ್ಲ. ದೀಪಕ್ಕೆ ಅಂತ ತರ್ತೀವಲ್ವ ಅದು ಟೇಸ್ಟ್ ಕೊಡಲ್ಲ. ನಾನಿವಾಗ ತುರಿದಿಟ್ಕೊಂಡಿರೋ ಅಂಥ ಒಣ ಕೊಬ್ಬರಿ ಅದು ಕೂಡ ಹಾಕ್ತಾಯಿದ್ದೀನಿ. ಎಲ್ಲದನ್ನು ನಾವು ಎಣ್ಣೆಯಲ್ಲಿ ಉರಿಯೋದ್ರಿಂದ ತುಂಬ ದಿನ ಇಟ್ಕೋಬೋದು, ಅದು ಕೆಟ್ಟೋಗಲ್ಲ. ಅದಕ್ಕೋಸ್ಕರ ಎಣ್ಣೆಲಿ ಎಲ್ಲದನ್ನು ಹುರ್ಕೋಬೇಕಾಗತ್ತೆ. ನಾನು ಇಲ್ಲಿ ಎಷ್ಟು ಗೊಜ್ಜು ಮಾಡಿದ್ದೀನೋ ಅಷ್ಟಕ್ಕೆ ಪೂರ್ತಿ ಒಗ್ಗರಣೆ ಎಷ್ಟು ಬೇಕು ಅನ್ನೋದನ್ನು ನಾನು ನೋಡ್ಕೊಂಬಿಟ್ಟು ನಾನು ಮಾಡ್ತಾ ಇರೋದು. ನಾನು ಏನೇನು ಇಲ್ಲಿ ಪ್ರಪೋರ್ಷನ್ ತೋರಿಸಿದ್ದೀನೋ ಎಲ್ಲ ಕರೆಕ್ಟಾಗಿದೆ. ಒಂದು ಸಲ ನೀವು ಟ್ರೈ ಮಾಡಿ. ಇವಾಗ ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗು ಆಲ್ಮೋಸ್ಟ್ 1 ಸ್ಪೂನಷ್ಟು ತುಂಬ ಹಾಕಿದ್ದೀನಿ, ಯಾಕೆಂದರೆ ಇದೇನಷ್ಟು ಇದು ಕೊಡಲ್ಲ, ಸ್ಮೆಲ್ ಕೊಡಲ್ಲ. ಹಾಗಾಗಿ ಜಾಸ್ತಿ ಸ್ಟ್ರಾಂಗ್ ಇರೋ ಅಂಥದ್ದಾದರೆ ಸ್ವಲ್ಪ ಹಾಕಿದ್ರೆ ಸಾಕಾಗತ್ತೆ. ಲಾಸ್ಟಲ್ಲಿ ಸ್ವಲ್ಪ ಅರಿಶಿನ ಪುಡಿ. ಇವಾಗ ಹುಣಸೆಹಣ್ಣು, ಉಪ್ಪು ಮತ್ತು ಬೆಲ್ಲ ಚೆನ್ನಾಗಿ ಕುದ್ದಿದೆ. ಆಲ್ಮೋಸ್ಟ್ ಒಂದು 15ರಿಂದ 20 ನಿಮಿಷ ಅಂತ ಅಂದ್ಕೊಳ್ಳಿ. ಅದು ಕೂಡ ಅಷ್ಟೇ, ನೀವು ಲೋ ಫ್ಲೇಮಲ್ಲಿ ಕುದಿಸ್ಬೇಕು. ಸೊ ನಾನಿಲ್ಲಿ ಒಂದು ಲಂಚ್ ಬಾಕ್ಸ್ ಮೆಷರ್ಮೆಂಟ್ ತೊಗೊಂಡಿದ್ದೀನಿ. ಅಂದರೆ 2 ಕಪ್ಪು ನಿಮಗೆ ಹುಣಸೆ ರಸಕ್ಕೆ 1 ಲಂಚ್ ಬಾಕ್ಸ್ ಮೀಡಿಯಮ್ ಸೈಜ್ ಇರುತ್ತಲ್ಲ ಅದ್ರ ತುಂಬ ಪೌಡರ್ ಬೇಕಾಗತ್ತೆ. ಅದು ಅಳತೆ ಕರೆಕ್ಟಾಗಿದೆ. ಸೊ ಈ ಕಡೆ ತುಂಬ ಗಟ್ಟಿನೂ ಆಗಲ್ಲ, ತುಂಬ ತೆಳುವೂ ಆಗಲ್ಲ, ಆ ಮೆಷರ್ಮೆಂಟಿಗೆ ಬರುತ್ತೆ. ನಿಮಗೆ ಕಲ್ಸೋಕ್ಕೆ ಕೂಡ ಈಸಿ ಆಗುತ್ತೆ. ನೋಡ್ಬೋದು ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಅದನ್ನು ಸೇರಿಸ್ತಾ ಕೈ ಆಡ್ತಾ ಇದ್ದೀನಿ. ಈ ಪೌಡರ್ ಹಾಕಿದ್ಮೇಲೆ ತುಂಬ ಹೊತ್ತೇನು ಕುದಿಸೋದು ಬೇಕಿಲ್ಲ, ಯಾಕಂದರೆ ಎಲ್ಲ ಪದಾರ್ಥಗಳನ್ನ ಹುರಿದ್ಬಿಟ್ಟು ನಾವು ಪುಡಿ ಮಾಡಿರೋದ್ರಿಂದ ತುಂಬ ಹೊತ್ತು ಕುದಿಯೋದೇನು ಬೇಕಿಲ್ಲ. ನಾನಿಲ್ಲಿ ಫಸ್ಟೇ ಎಣ್ಣೆ ಬಳಸಿಲ್ಲ. ಅಂದರೆ ಕೆಲವ್ರು ಏನು ಮಾಡ್ತಾರೆ, ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಹುಣಸೆ ರಸ, ಉಪ್ಪು, ಬೆಲ್ಲ, ಖಾರ ಎಲ್ಲ ಹಾಕ್ಬಿಟ್ಟು ಕುದಿಯೋಕ್ಕಿಡ್ತಾರೆ. ಆ ಥರ ಮಾಡಿದ್ರೆ ತುಂಬ ಸಿಡಿಯುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ಯಾವಾಗಾದರೂ ಮನೇಲಿ ಮಾಡಿದರೆ ಗೊತ್ತಿರುತ್ತೆ, ತಟ್ಟೆಗೆಲ್ಲ ಸಿಡಿದು ಆ ಸ್ಲ್ಯಾಬ್ ಮೇಲೆಲ್ಲ ಆಗೋಗಿರುತ್ತೆ. ನೀವು ಈ ರೀತಿ ಮಾಡಿಕೊಂಡ್ರೆ ಎಲ್ಲೂ ಏನು ಅಡುಗೆ ಮನೆ ಗಲೀಜಾಗಲ್ಲ, ನೀಟಾಗಿ ಮಾಡ್ಕೋಬೋದು. ಇವಾಗ ನಾನು ಪಕ್ಕದಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ತೀನಿ.
ಅಂದರೆ ಒಂದು 50 ml ಅಷ್ಟು ಎಣ್ಣೆ ಸಾಕಾಗತ್ತೆ. ನೀವು ಬೇಕಾದರೆ ಇದಕ್ಕೆ ಕೂಡ ಈಗ ಮೇಲೆ ಹಾಕ್ತೀವಲ್ಲ ಆ ರೀತಿ ಹಾಕೋ ಎಣ್ಣೆ ಕೂಡ ಎಳ್ಳೆಣ್ಣೆ ಹಾಕಿದ್ರೆ ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲ ಒಗ್ಗರಣೆಗೆ ಬೇಕಾದರೂ ಹಾಕ್ಕೋಬೋದು ಬಳಸೋರು ಮನೇಲಿ, ಅಂದರೆ ಗಾಣದ ಎಣ್ಣೆ ಇದ್ದರೆ. ಇಲ್ಲ ಅಂದರೆ ಮಾಮೂಲು ನಾವು ರಿಫೈನ್ಡ್ ಆಯಿಲ್ ಏನು ಬಳಸ್ತೀವೋ ಅದು ಕೂಡ ಹಾಕ್ಕೋಬೋದು. ಅದನ್ನು ಹಾಕಿ ಒಂದು 2 ನಿಮಿಷ ಕೈ ಆಡಿ ಆಫ್ ಮಾಡಿ ಎತ್ತಿಟ್ಕೋಬೇಕು. ಇದು ಪೂರ್ತಿ ತಣ್ಣಗಾಗಬೇಕು. ಪೂರ್ತಿ ತಣ್ಣಗಾಗೋವರೆಗೂ ಎತ್ತಿಡೋಣ. ಆಮೇಲೆ ನಾನು ನಿಮಗೆ ನೆಕ್ಸ್ಟ್ ಕಲಿಸ್ಬಿಟ್ಟು ತೋರಿಸ್ತೀನಿ. ಇವಾಗ ನೋಡಿ ಪೂರ್ತಿ ತಣ್ಣಗಾಗಿದೆ. ಈ ರೀತಿಯಾಗಿರೋವಂಥ ಒಂದು ಗ್ಲಾಸ್ ಜಾರು ಅಥವಾ ಒಂದು ಜಾಡಿ ಆಗಿರ್ಬೋದು, ಅದರಲ್ಲಿ ಸ್ಟೋರ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಸ್ಟೀಲ್ ಆಗಲಿ ಅಥವಾ ಪ್ಲಾಸ್ಟಿಕ್ ಯೂಸ್ ಮಾಡ್ಬೋದು, ಬಟ್ ಬೇಡ. ಸ್ಟೀಲ್ ಹಾಕಿದ್ರೆ ಹುಣಸೆಹಣ್ಣು ಉಪ್ಪು ಎಲ್ಲ ಇರೋದ್ರಿಂದ ಸ್ವಲ್ಪ ಆಚೆ ಇಟ್ಟರೆ ಅದು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಬೇಡ. ಗಾಜಿಂದಿದ್ದಷ್ಟು ಅಥವಾ ಪಿಂಗಾಣಿದಾದರೂ ನಡೆಯುತ್ತೆ. ಈ ಥರ ನೀವು ಸ್ಟೋರ್ ಮಾಡಿ ಎತ್ತಿಟ್ಕೊಳ್ಳಿ. ಏರ್ ಟೈಟ್ ಆಗಿದ್ದರೆ ತುಂಬ ದಿನ ಬಳಸ್ಬೋದು. ಇದು ನಾನು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಒಂದು ಸಪ್ರೇಟ್ ಬಾಕ್ಸಿಗೆ ಹಾಕಿ ನಾನು ಎತ್ತಿಟ್ಕೊತೀನಿ. ನಮ್ಗೆ ಯಾವಾಗ ಬೇಕೋ ಆವಾಗ ಅನ್ನ ಆಗಿರತ್ತಲ್ವ ಆವಾಗ ತಕ್ಷಣಕ್ಕೆ ಕಲಿಸ್ಕೋಬೋದು. ಇವಾಗ ಅನ್ನ ನಾನು ಕಲಿಸ್ಬಿಟ್ಟು ತೋರಿಸ್ತೀನಿ. ಅನ್ನ ತುಂಬ ಬಿಸಿ ಇರೋ ಅನ್ನಕ್ಕೆ ಕಲ್ಸಕ್ಕೆ ಹೋಗ್ಬೇಡಿ, ಯಾಕೆಂದರೆ ಅದು ಮುದ್ದೆ ಥರ ಆಗಿಬಿಡುತ್ತೆ. ಸ್ವಲ್ಪ ಆರೋದಕ್ಕೆ ಬಿಟ್ಟು ಅದಕ್ಕೆ ಗೊಜ್ಜು ಸೇರಿಸಿ ಕಲಿಸ್ಬೇಕು. ನಾನಿಲ್ಲಿ 1 ಬೌಲಷ್ಟು ಅನ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2 ಚಮಚದಷ್ಟು ಗೊಜ್ಜು, ಹಾಗೆ ಒಂದು 2 ಸ್ಪೂನಷ್ಟು ಒಗ್ಗರಣೆ, ಎರಡನ್ನೂ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಕಲಿಸುವಾಗೂ ಅಷ್ಟೇ ಕೈಯಲ್ಲೆಲ್ಲ ಹಾಕಿ ತುಂಬ ಈ ಥರ ಕಿವುಚೋದು ಅಂತ ಹೇಳ್ತೀವಲ್ವ, ಆ ಥರ ಎಲ್ಲ ಮಾಡಬಾರ್ದು. ನೀಟಾಗಿ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ವ ಆ ಥರ ಕಲಿಸ್ಕೊಳ್ಳಿ. ಆವಾಗ ಅನ್ನ ಉದುದ್ರಾಗೆ ಇರುತ್ತೆ. ಸೊ ನೆಕ್ಸ್ಟ್ ನಾನು ನಿಮ್ಗೊಂದು ಮ್ಯಾಜಿಕಲ್ ಪೌಡರ್ ಅಂತ ಅಂದೆ, ಅದೇ ಈ ಮ್ಯಾಜಿಕ್ ಪೌಡರು. ಇದಕ್ಕೇನು ಇಲ್ಲ, ನಾನು ಇದು ಉದ್ದಿನಬೇಳೆ ಮತ್ತು ಕಡಲೆಬೇಳೆ 2 ಸಮ ಪ್ರಮಾಣದಲ್ಲಿ ತೊಗೊಂಡು ಕಡಿಮೆ ಉರಿಲಿ ಗಮ್ಮನ್ನೋವರೆಗೂ ಹುರಿದ್ಬಿಟ್ಟು ಪೌಡರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅದನ್ನು 1 ಸ್ಪೂನು ಲಾಸ್ಟಲ್ಲಿ ಹಾಕಿ ಕಲಿಸ್ತೀನಿ. ಸೊ ನೀವು ಈ ಪೌಡರ್ ಯೂಸ್ ಮಾಡಿ ನೋಡಿ, ನಿಮ್ಮ ಪುಳಿಯೋಗರೆ ಟೇಸ್ಟೇ ಬೇರೆ ರೀತಿ ಇರುತ್ತೆ. ನೋಡಿ ಈ ರೀತಿ ನೀಟಾಗಿ ಕಲಿಸ್ಕೋಬೇಕು. ಸೇಮ್ ನಿಮಗೆ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಪುಳಿಯೋಗರೆ ಅದೇ ಟೇಸ್ಟ್ ಇರುತ್ತೆ. ಟೇಸ್ಟ್ ವೈಸ್ ಮಾತ್ರ ಆಸಮ್. ನಮ್ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ಇವಾಗ ನಾನು ಅದನ್ನು ಬೌಲಿಗೆ ಹಾಕಿ ತೋರಿಸ್ತೀನಿ ನೋಡಿ. ಕಲರ್ ಆಗಿರ್ಬೋದು, ಅದರದ್ದು ಒಂದು ಟೆಕ್ಸ್ಚರ್ ಆಗಿರ್ಬೋದು, ಎಲ್ಲ ಕೂಡ ಪರ್ಫೆಕ್ಟಾಗಿ ಬಂದಿದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಎಕ್ಸಾಕ್ಟ್ ಮೆಷರ್ಮೆಂಟು ಟೇಸ್ಟ್ ವೈಸ್ ಮಾತ್ರ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ನೀವು ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ನನ್ನ ವೀಡಿಯೋನ ಶೇರ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ. ಹಾಗೆ ಇದುವರೆಗೂ ನನ್ನ ಚಾನಲ್ನ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಪ್ಲೀಸ್ ನನ್ನ ಚಾನಲ್ನ ವಾಚ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.